ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು BTM ಲೇಔಟ್ ಬಂದಿದ್ದೀವಿ. BTM ಲೇಔಟ್ ಫಸ್ಟ್ ಸ್ಟೇಜಲ್ಲಿದ್ದೀವಿ. ಸೊ ಚಾಕ್ಲೇಟ್ ಫ್ಯಾಕ್ಟ್ರಿ ರೋಡು, ತಾವರೆಕೆರೆ. ಎಕ್ಸಾಕ್ಟ್ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿ ಆರಾಮಾಗಿ ನೋಡ್ಬೋದು. ಸೊ ಇಲ್ಲಿ ನಾವು ವೇಣೂಸ್ ದೊನ್ನೆ ಬಿರಿಯಾನಿಗೆ ಬಂದಿದ್ದೀವಿ. ತುಂಬ ವರ್ಷದಿಂದನೇ ಬರಬೇಕಾಗಿತ್ತು. ಒಂದ್ಸಲಿ ಕಾಲ್ ಮಾಡಿದ್ವಿ, ಬನ್ನಿ ಅಂತ ಹೇಳಿದರು, ಬಟ್ ಬರೋಕ್ಕಾಗಿರಲಿಲ್ಲ ನಮ್ಮ ಕೈಯಲ್ಲಿ, ನಮ್ಮದೇ ತಪ್ಪು. ಸೊ ಇವಾಗ ಬಂದಿದ್ದೀವಿ. ಒಂದು 13 ವರ್ಷದಿಂದ ಸಕ್ಸಸ್ಫುಲ್ಲಾಗಿ ಈ ಏರಿಯಾದಲ್ಲಿ ಬಿರಿಯಾನಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಸೊ ಅಥೆಂಟಿಕ್ ನಾಟಿ ಸ್ಟೈಲ್ ಪಲಾವ್ ಸಿಗುತ್ತೆ ಇಲ್ಲಿ. ಸೊ ಅದು ಕೂಡ ವೈಟ್ ಕಲರ್ ಪಲಾವ್. ಸೊ ಒಂಥರ ಇಡನ್ ಜಮ್ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಗೊತ್ತಿಲ್ಲ, ಆಚೆ ಬೆಂಗಳೂರಿಂದ ಆ ಕಡೆ ಇರೋರು, ಬಟ್ ಈ ಏರಿಯಾದಲ್ಲಿ ಇರೋರೆಲ್ಲ ಫೇಮಸ್ಸು. ಸೊ ಈ ಏರಿಯಾಗೆ ಮಾತ್ರ ಸೀಮಿತವಾಗಿದೆ. ಸೊ ಎಲ್ಲರಿಗೂ ಪರಿಚಯ ಮಾಡ್ಕೊಡೋಣ, ಒಂದ್ಸಲಿ ಬಂದು ದೂರದಿಂದ ಟೇಸ್ಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ಸೊ ಆಮೇಲೆ ಇಡೀ ಬೆಂಗಳೂರಿನ ಬೆಸ್ಟ್ ವೈಟ್ ಪಲಾವ್ ಯಾವುದು ಅಂತ ಮಾಡೋಣ. ಈಗ ಫಸ್ಟ್ ಇಲ್ಲೋಗಿ ಏನೇನು ಸಿಗುತ್ತೆ ಅಂತ ತಿಳ್ಕೊಂಡು ಒಂದಷ್ಟು ಡಿಶಸ್ನ ಟೇಸ್ಟ್ ಮಾಡೋಣ. ಲೊಕೇಶನ್ನ ಫಾಲೋ ಮಾಡಿ, ಡಿಸ್ಕ್ರಿಪ್ಷನ್ ಇರುತ್ತೆ. ಈಗ ಒಳಗೋಣ ಬನ್ನಿ. ಸರ್ ನಮಸ್ಕಾರ. ಹಾಯ್ ಸರ್ ನಿಮ್ಮ ಹೆಸರು? ವೇಣುಗೋಪಾಲ್. ನಿಮ್ಮ ಹೋಟ್ಲ್ ಬಗ್ಗೆ ತಿಳಿಸ್ಕೊಡಿ, ಯಾವಾಗ ಶುರು ಮಾಡಿದ್ವಿ? ಸರ್ ನಾನು ಓಪನ್ ಮಾಡಿ 13 ಇಯರ್ಸ್ ಆಯಿತು. ಇದೇ ಜಾಗನ? ಇದೇ ಜಾಗ. ಫುಡ್ ಇಸ್ ಅ ಪ್ಯಾಷನ್ ಫಾರ್ ಮೀ, ಸೊ ಐ ಆಮ್ ವೆರಿ ವಿತ್ ಲವ್ ಆ್ಯಂಡ್ ಅಫೆಕ್ಷನ್ ಐ ಆಮ್ ಮೇಕಿಂಗ್ ದಿಸ್ ರೆಸ್ಟೋರೆಂಟ್. ಏನೇನು ಸಿಗುತ್ತೆ ಸರ್ ನಿಮ್ಮ? ಸೊ ಇಲ್ಲಿ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಮಟನ್ ಬಿರಿಯಾನಿ ಒನ್ ಆಫ್ ದಿ ಟಾಪ್ ಡಿಶ್ ಇಲ್ಲಿ. ಮತ್ತು ಮಟನ್ ಫ್ರೈ ಇದೆ, ಮಟನ್ ಪೆಪ್ಪರ್ ಇದೆ, ನಮ್ಮಲ್ಲಿ ಕೈಮಾ ವಡೆ ಇದೆ, ಮತ್ತು ಚಿಕನ್ ಲೆಗ್ ಫ್ರೈ ಅಂತ ಮಾಡ್ತೀವಿ. ಶೋಲೆ ಕಬಾಬ್ ಅಂತ ಅದು ಫೇಮಸ್ಸು. ಚಿಲ್ಲಿ ಚಿಕನ್ ಆಂಧ್ರ ಸ್ಟೈಲು. ಓನ್ಲಿ 5 ಐಟಮ್ಸು, ಬಟ್ ವೆರಿ ನೈಸ್ ಕ್ವಾಂಟಿಟಿ ಕೊಡ್ತೀವಿ. ಸೊ ಆಮೇಲೆ ಇದು ರೈಸು ಯಾವ ಥರ ಪೀಸು ಎಲ್ಲ ಒಟ್ಟಿಗೆ ಬೇಯಿಸ್ತೀರಾ ಇಲ್ಲ ಸಪ್ರೇಟ್? ಈ ದೊನ್ನೆ ಬಿರಿಯಾನಿ ಅಂದರೆ ತುಂಬ ಕಡೆ ಸಪ್ರೇಟಾಗಿ ಬೇಯಿಸ್ತಾರೆ. ಸೊ ನಿಮ್ಮಲ್ಲಿ ಯಾವ ಥರ ಕಾನ್ಸೆಪ್ಟ್? ನಮ್ಮಲ್ಲಿ ರೈಸ್ ವಿತ್ ಮೀಟ್ ಎರಡು ಒಟ್ಟಿಗೆ ಕುಕ್ ಆಗುತ್ತೆ. ಮಟನ್ ಸಪ್ರೇಟ್ ಮಾಡ್ತೀವಿ, ಚಿಕನ್ ಸಪ್ರೇಟ್ ಮಾಡ್ತೀವಿ. ಮಟನ್ ಬಿರಿಯಾನಿ ಮಟನ್ ಸಪ್ರೇಟ್, ಚಿಕನ್ ಬಿರಿಯಾನಿ ಸಪ್ರೇಟ್ ಇರುತ್ತೆ. ಬಟ್ ನಾವು ಬೇರೆಯವ್ರ ಥರ ಸಪ್ರೇಟ್ ಮೀಟ್ ಕುಕ್ ಮಾಡಿ ರೈಸಲ್ಲಿ ಮಿಕ್ಸ್ ಮಾಡಿಕೊಡಲ್ಲ. ಬಟ್ ನಮ್ದು ಒಟ್ಟಿಗೆ ಇರುತ್ತೆ. ನಮ್ಮ ಪಲಾವ್ ಮಾಡ್ತೀವಲ್ಲ ಮನೆಯಲ್ಲಿ, ಆ ಟೈಪಲ್ಲೇ ಫುಲ್ ಒಟ್ಟಿಗೆ ಇರುತ್ತೆ. ಆಮೇಲೆ ಮೀಟ್ ಎಲ್ಲ ಸೋರ್ಸ್ ಎಲ್ಲಿಂದ ಮಾಡ್ತೀವಿ? ಮೀಟ್ ಬಂದ್ಬಿಟ್ಟು ಇಲ್ಲಿ ಪಾಪ್ಯುಲರ್ ಅಂದ್ಬಿಟ್ಟು ಈಸ್ ದ ಬೆಸ್ಟ್ ಪರ್ಸನ್ ನನಗೆ ತಿಳಿದ ಮಟ್ಟಿಗೆ. ಸರೌಂಡಿಂಗ್ ಇಲ್ಲಿ ತಾವರೆಕೆರೆಯಲ್ಲಿ ಈಸ್ ದ ಬೆಸ್ಟ್ ಪರ್ಸನ್. ಗುಡ್ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ರೈಸ್ ಹಾಕ್ಕೊಡ್ತಾನೆ. ನೀವೇ ಹೋಗಿ? ನಾನೇ ಪರ್ಸ್ನಲಾಗಿ ಹೋಗ್ತೀನಿ ಮಟನ್ಗೆ. ಯಾರು ನಾನು ಬಿಲೀವ್ ಮಾಡಲ್ಲ. ನಾನೇ ಹೋಗಿ ನನಗೆ ಯಾವ ಥರ ಮರಿಬೇಕು ಅದನ್ನು ಕೇಳಿ ತೊಗೊಳ್ತೀನಿ. ಬಟ್ ಅವ್ರು ಕೊಟ್ಟಿಲ್ಲ ಅಂದರೆ ನಾನು ಫೈಟ್ ಮಾಡಿ ತೊಗೊಂಡು ಬರ್ತೀನಿ ನನಗೆ ಬೇಕಿದೆ ಅಂತ. ಟೈಮಿಂಗ್ಸ್ ಎಲ್ಲ ಯಾವ ಥರ? ಟೈಮಿಂಗು ಮಂಡೇ ವೀಕ್ಲಿ ಆಫ್ ಇರುತ್ತೆ. ಸೊ ಟ್ಯೂಸ್ಡೇ ಟು ಸಂಡೇ ಓಪನ್ ಇರುತ್ತೆ. ಸಂಡೇ ಬ್ರೇಕ್ಫಾಸ್ಟ್ 7 o'clock ಸ್ಟಾರ್ಟ್ ಆಗುತ್ತೆ. 7 to up to 3 o'clockವರೆಗೂ ಇರುತ್ತೆ ಸಂಡೇ. ಸೊ ಟ್ಯೂಸ್ಡೇಸು 11 o'clock ಓಪನ್ ಆಗಿ 4 o'clockವರೆಗೂ ಓಪನ್ ಇರುತ್ತೆ. ಮತ್ತು ಡಿನ್ನರ್ಗೆ 7 to 11 ಇರುತ್ತೆ. ಬ್ರೇಕ್ ಇರುತ್ತೆ. 4 to 6 7 o'clock ಬ್ರೇಕ್ ಇರುತ್ತೆ. ಅದಾದಮೇಲೆ 7 to 11 ತಿರ್ಗಾ ಡಿನ್ನರ್ ಇರುತ್ತೆ. ಓನ್ಲಿ ಲಂಚ್ ಆ್ಯಂಡ್ ಡಿನ್ನರ್. ಓನ್ಲಿ ಸಂಡೇ ಬ್ರೇಕ್ಫಾಸ್ಟ್ ಇರುತ್ತೆ. ಬ್ರೇಕ್ಫಾಸ್ಟಲ್ಲಿ ಕಾಲ್ ಸೂಪ್ ಇರುತ್ತೆ, ಇಡ್ಲಿ ಇರುತ್ತೆ, ಕೈಮಾ ಗೊಜ್ಜು ಇರುತ್ತೆ, ಮಟನ್ ಚಾಪ್ಸ್ ಇರುತ್ತೆ. ಬಟ್ ರೆಸ್ಟ್ ಬೇರೆ ಇದೆಲ್ಲ ಮಟನ್ ಫ್ರೈ, ಚಿಕನ್ ಫ್ರೈ ಎಲ್ಲ ಇರುತ್ತೆ. ಮಲ್ಲಿಗೆ ಇಡ್ಲಿ ಇರುತ್ತೆ. ಸೊ ಈ ಬ್ರೇಕ್ಫಾಸ್ಟ್ ಐಟಮ್ಸು ಬರೀ ಸಂಡೇಸ್ ಮಾತ್ರ ಸಿಗುತ್ತೆ? ಮಾತ್ರ ಬೆಳಗ್ಗೆ. ಸೊ ಅದು ನಾರ್ಮಲ್ ಡೇಸ್ ಬಂದರೆ? ನಾರ್ಮಲ್ ಡೇಸ್ ಇರುತ್ತೆ. ಸರಿ ಸರ್, ಥ್ಯಾಂಕ್ ಯು ಸರ್, ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಥ್ಯಾಂಕ್ ಯು. ಸೊ ನಮ್ಮ ಆರ್ಡ್ರೆಲ್ಲ ಬಂದಿದೆ. ನೀಟಾಗಿ ಎಲೆ ಹಾಕ್ಬಿಟ್ಟು ಏನೇನು ಬೇಕು ನೀಟಾಗಿ ತಂದು ಬಡಿಸ್ತಾರೆ. ಸೊ ನಾವೇನೇನು ತರಿಸಿದ್ದೀವಿ ಅಂದರೆ ಮೇಯ್ನಾಗೆ ಬಂದು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಅದು ಮಟನ್ ಪಲಾವ್, ಚಿಕನ್ ಪಲಾವ್ ಅಥೆಂಟಿಕ್ಕಾಗಿ ವೈಟ್ ಕಲರು.
ಅದನ್ನು ನೋಡ್ತಿದ್ರೇ ಅಲ್ಲಿ ಸರ್ವ್ ಮಾಡ್ತಿದ್ರೇ ನಿಮ್ಗೆ ಹೊಟ್ಟೆಸು ಜಾಸ್ತಿ ಆಗ್ಬಿಡುತ್ತೆ. ಸೊ ಅದನ್ನು ತರಿಸಿದ್ವಿ, ಜೊನ್ನೆನಲ್ಲಿ ನೀಟಾಗಿ ತಂದಿಟ್ಟಿದ್ದಾರೆ. ಅದಾದಮೇಲೆ ಸ್ಟಾರ್ಟರ್ಸಲ್ಲಿ ಅವ್ರದ್ದೊಂದು ಶೋಲೆ ಕಬಾಬ್ ಅಂತ ಫೇಮಸ್ ಇದೆ, ಅಂದರೆ ಬೋನ್ಲೆಸ್. ನಾರ್ಮಲ್ ಚಿಕನ್ ಕಬಾಬ್ ಇದು ವಿತ್ ಬೋನ್ ಸಿಗುತ್ತೆ, ಬೋನ್ಲೆಸ್ಸಲ್ಲಿ ಶೋಲೆ ಕಬಾಬ್ ಅಂತ ಇತ್ತು, ಅದನ್ನು ತರಿಸಿದ್ವಿ. ಪುಟಾಣಿ ಬೋನ್ಲೆಸ್ಸು ಕಬಾಬು ಜಾಸ್ತಿ ಕ್ವಾಂಟಿಟಿ ಬರುತ್ತೆ. ಆಮೇಲೆ ಲೆಗ್ ಫ್ರೈ, ಚಿಕನ್ ಲೆಗ್ ಫ್ರೈನ ತರಿಸಿದ್ವಿ. 2 ಲೆಗ್ಗು ಡ್ರಮ್ ಸ್ಟಿಕ್, ಅದು ಸ್ವಲ್ಪ ಲೈಟಾಗಿ ಗ್ರೇವಿ ಥರ ಇರುತ್ತೆ, ಆ ಡಿಶ್ ಒಂದು. ಅದಾದಮೇಲೆ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ನ ತರಿಸಿದ್ದೀವಿ. ಆಮೇಲೆ ಮಟನ್ನು ಪೆಪ್ಪರ್ ಡ್ರೈನ ತರಿಸಿದ್ದೀವಿ. ಸೊ ಅದು ಬಿಟ್ಟು ನಿಮಗೆ ಲಿವರು ಇವೆಲ್ಲನೂ ಸಿಗುತ್ತೆ, ಚಾಪ್ಸು ಎಲ್ಲನೂ. ಸಂಡೇಗೆ ಬಂದರೆ ಬ್ರೇಕ್ಫಾಸ್ಟ್ ಎಲ್ಲ ಸಿಗುತ್ತೆ. ಸೊ ಅದು ನಾರ್ಮಲ್ಲು. ಸೊ ಒಂದು ನಾಟಿ ಸ್ಟೈಲ್ ಹೋಟೆಲ್ಗೆಲ್ಲ ಹೋದಾಗ ಯಾವ ಥರ ಇರುತ್ತೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಸೇಮ್ ಅದೇ ಥರ ಇರುತ್ತೆ, ಟೈಮಿಂಗ್ಸ್ ಎಲ್ಲನೂ. ಸೊ ಈಗ ನೀಟಾಗಿ ಸರ್ವ್ ಮಾಡ್ಕೊಳ್ಳೋಣ. ಫಸ್ಟ್ ಬಿರಿಯಾನಿನ ಇಲ್ಲಿ ಬಡ್ಸ್ಕೊಂಬಿಡೋಣ, ಅದಾದಮೇಲೆ ಒಂದೊಂದೇ ಪೀಸ್ ಹಾಕ್ಕೊಂಡು ಎಲ್ಲನೂ ಒಂದೇ ಒಟ್ಟಿಗೆ ತಿನ್ಬಿಡೋಣ. ವೈಟ್ ಮಟನ್ ಪಲಾವ್ ಬಿಸಿ 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 ಜೊನ್ನೆನಲ್ಲಿ ಸುಡ್ತಾ ಐತೆ. ಪೀಸ್ 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 ಎಲ್ಲಿದೆ ಬಾಚೆ, ಅದ್ಭುತ. ಸೊ ನೀಟಾಗೆಲ್ಲ ಸರ್ವ್ ಮಾಡ್ಕೊಂಡಿದ್ದೀವಿ. ಫಸ್ಟು ಕಬಾಬ್ ಮುಗಿಸ್ಬಿಡೋಣ. ಇದನ್ನೆಲ್ಲ ಇದು ಬೋನ್ಲೆಸ್ ಶೋಲೆ ಕಬಾಬು, ಪುಟಾಣಿ ಪೀಸಸ್ಸು. ನಿಮಗೆ ಮಸಾಲೆ ಎಲ್ಲ ಕಾಣಿಸ್ತಾ ಇದೆಯಾ? ನಾರ್ಮಲಾಗಿ ಕಬಾಬ್ಗಳಲ್ಲಿ ಬ್ಲ್ಯಾಂಡಾಗಿರುತ್ತೆ, ಬಟ್ ಇಲ್ಲಿ ಮಸಾಲೆ ಪದಾರ್ಥಗಳೆಲ್ಲ ಕಾಣಿಸ್ತಾ ಇದೆ, ಬಿಳಿ ಎಳ್ಳೆಲ್ಲ ಇದೆ ಬ್ಯಾಟ್ರಲ್ಲೇ. ಅಂದರೆ ಮಜಾ ಬಂತು ತಿಂದಿದ ತಕ್ಷಣ. ಸೊ ಮಸಾಲೆ ಇರುತ್ತೆ, ಬರೀ ನಾರ್ಮಲಾಗಿ ಇದು ಖಾರದ ಪುಡಿ ಇದೆಲ್ಲ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡಿದ್ರೆ ಅದರಲ್ಲಿ ಸ್ವಲ್ಪ ಗಮ್ಮತ್ತು, ಮಸಾಲೆ ಗಮ್ಮತ್ತು, ಲೈಟಾಗಿ ಸ್ಪೈಸಿ ಬರುತ್ತೆ, ತುಂಬ ಜಾಸ್ತಿ ಸ್ಪೈಸಿ ಏನಿರೋದಿಲ್ಲ. ನಿಮ್ಗೆ ಇನ್ನೊಂದು ಇಷ್ಟ ಆಗಿದೆ ಗೊತ್ತಾ, ತುಂಬ ಜನ ಬೋನ್ಲೆಸ್ ಇಷ್ಟಪಡೋಲ್ಲ, ಒಂಥರ ನಾರ್ನರ್ ಥರ ಇರುತ್ತೆ ಅಂತ, ಬಟ್ ಇಲ್ಲಿ ಸಾಫ್ಟಾಗಿದೆ, ಬೋನ್ಲೆಸ್ ಕೂಡ ಸಾಫ್ಟಾಗಿದೆ. ನೋಡಿ ನೀಟಾಗಿ ಕಟ್ಟಾಗುತ್ತೆ. ಕಚ್ಚಿದ ತಕ್ಷಣ ಪನ್ನೀರ್ ಕಟ್ಟಾಗೋದು ಗೊತ್ತಾ, ಒಂಚೂರು ನಾರು ಬರ್ದಿರೋಂಗೆ ಪನ್ನೀರನ್ನ ಕಟ್ ಮಾಡಿದಾಗ ಹೆಂಗಿರುತ್ತೆ ಆ ಥರ ಇರುತ್ತೆ ಕಟ್ ಮಾಡಿದ ತಕ್ಷಣ. ಚೆನ್ನಾಗಿದೆ ಟೆಂಡರ್ ಚಿಕನು. ಆಮೇಲೆ ಆ ಕ್ರಂಚಿನೆಸ್ಸು ಮೇಲ್ಗಡೆ ಕೋಟಿಂಗ್ ಲೈಟಾಗಿರುತ್ತೆ, ಜಾಸ್ತಿ ನಿಮ್ಗೆ ಇಟ್ಟಿರ್ತಾರೆ ಅನಿಸೋಲ್ಲ, ಆ ಮಾಂಸ ಎಲ್ಲ ನೀಟಾಗಿ ಕಾಣಿಸುತ್ತೆ. ಬಟ್ ಅದೇನಿದೆ ಅದು ಫುಲ್ ಕ್ರಿಸ್ಪಿ ಆಗಿದೆ, ಹೊರಗಡೆ ನೀಟಾಗಿ ಬೆಂದಿದೆ, ಮ್ಯಾರಿನೇಟ್ ಆಗಿದೆ. ಆಮೇಲೆ ಜ್ಯೂಸಿಯಾಗಿ ಕೂಡ ಇದೆ. ಡೀಪ್ ಫ್ರೈ ಮಾಡ್ಬೇಕಾದ್ರೆ ಕರ್ಬೇವಿನ ಸೊಪ್ಪು ಇರುತ್ತೆ, ಅದೆಲ್ಲನೂ ಎತ್ಕೊಂಡು ಜೊತೆಲಿ ತಿಂದರೆ ಇನ್ನು ಸ್ವಲ್ಪ ಕಿಕ್ಕು, ಲೈಟಾಗಿ ನಿಂಬೆಹಣ್ಣು ನಿಂತ್ಕೊಂಡ್ರೆ ಇನ್ನೂ ಮಜಾ. ಚೆನ್ನಾಯಿತು, ಇಷ್ಟ ಆಯಿತು ಕಬಾಬು. ಸೊ ಈಗ ನೆಕ್ಸ್ಟು ಸ್ವಲ್ಪ ಮಸಾಲೆ ಭರಿತವಾಗಬೇಕು, ಗೊಜ್ಜು ಥರ ಬೇಕು ಅಂದರೆ ಅವ್ರಿಗೆ ಲೆಗ್ ಫ್ರೈ, ನಾರ್ಮಲ್ ಚಿಕನ್ ಫ್ರೈ ಎಲ್ಲ ಸಿಗುತ್ತೆ. ಇದು ಲೆಗ್ ತಿನ್ನೋರಿಗೆ, ಈ ಥರ ಲೆಗ್ ಪೀಸ್ ಪ್ರಿಯರು ಅವ್ರಿಗೆ ಒಂದು ಆಪ್ಷನ್ನು. ಸ್ವಲ್ಪ ಗೊಜ್ಜೆಲ್ಲ ನೀಟಾಗಿ ಎತ್ತಿಕೊಂಡು ಇದು ಅದ್ಭುತ. ಒಂದು ಸ್ವಲ್ಪ ಯಾವಾಗಲೂ ನಮಗೆ ಸಟಲಾಗೂ ಇರಬಾರ್ದು, ಮಸಾಲೆ ಭರಿತವಾಗಿರಬೇಕು, ತಿಂದಿದ ತಕ್ಷಣ ಕಿಕ್ ಬರಬೇಕು ಅನ್ನೋರು ಇದನ್ನು ಸೆಲೆಕ್ಟ್ ಮಾಡಬೇಕು. ಈ ಗ್ರೇವಿ ಇದೆಯಲ್ಲ, ಈ ಗ್ರೇವಿನ ಹಿಂಗೆ ಇಟ್ಕೊಂಡು ಲಾಸ್ಟಲ್ಲಿ ಬಿರಿಯಾನಿ ತರಿಸ್ಕೊಂಡಿರ್ತೀರಲ್ಲ ಅದಕ್ಕೆ ನೆಂಚ್ಕೊಂಡು ತಿನ್ನಿ, ಅದ್ಭುತವಾಗಿರುತ್ತೆ. ಸಾಕಾಗಿದೆ, ಇಷ್ಟ ಆಯಿತು, ಸೂಪರ್ ಇಷ್ಟ ಆಯಿತು. ಆಮೇಲೆ ಲೆಗ್ ಪೀಸ್ ಆಬ್ವಿಯಸ್ಲಿ ಸಾಕತ್ತು ಸಾಫ್ಟಾಗಿದೆ ಆ್ಯಂಡ್ ಒಳ್ಳೆ ಸೈಜು ಕೂಡ. ಲೈಟಾಗಿ ಟ್ಯಾಂಗಿನೆಸ್ಸು, ಆಬ್ವಿಯಸ್ಲಿ ಟೊಮೆಟೊ ಯೂಸ್ ಬಳಸಿರ್ತಾರಲ್ಲ ಆ ಟೊಮೆಟೊದು, ಲೈಟಾಗಿ ಖಾರ, ನಾಲಿಗೆ ಸ್ವಲ್ಪ ಖಾರ ಅನಿಸುತ್ತೆ, ಆಮೇಲೆ ಹಂಗೆ ಹೊಟ್ಟೋಗುತ್ತೆ. ಇನ್ನೊಂದು ಬೈಟ್ ಕಸಿದಾಗ ಒಂದು ಸ್ವಲ್ಪ ಖಾರ ಅನಿಸುತ್ತೆ, ಅದು ಹಂಗೆ ಹೊಟ್ಟೋಗುತ್ತೆ, ಜಾಸ್ತಿ ಹೊತ್ತು ಉಳ್ಕೊಳಲ್ಲ. ಒಂಥರ ಮನೆ ಮಸಾಲೆ ಥರ ಇದೆ, ಸೇಮ್ ಮನೇಲಿ ಮಾಡೋ ಥರನೇ ಇರುತ್ತೆ. ಚಿಕನ್ನು ಗೊಜ್ಜು. ಹಂಗೆ ಇನ್ನೂ ಖಾರ ಬೇಕು ಅನ್ನೋರಿಗೆ ಆಬ್ವಿಯಸ್ಲಿ ಚಿಲ್ಲಿ ಚಿಕನ್, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್. ಇದರಲ್ಲಂತೂ ಹಸಿಮೆಣ್ಸಿನ್ಕಾಯಿ ಬೀಜಗಳಂತೂ ಎದ್ದೆ ಕಾಣಿಸ್ತಾ ಇರುತ್ತೆ, ಅದಲ್ಲೇ ಗೊತ್ತಾಗ್ಬಿಡುತ್ತೆ, ಅದಲ್ಲೇ ಬಾಯಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅದು ನೋಡ್ತಿದ್ದಂಗೆ ಅದು ಬೇರೆ ನಾನು ಎಕ್ಸ್ಟ್ರಾ ಗೊಜ್ಜಿನ ಬೇರೆ ಹಿಂಗೆ ಬಳ್ಕೊಂಡು ಓಹೋ ಇದು ಖಾರ ಅಂದರೆ ಮಾತಾಡಬಾರ್ದು, ಅಷ್ಟೇ ತಿನ್ಬೇಕಾದ್ರೆ ಮಾತಾಡಬಾರ್ದು. ಹಂಗೆ ನೆತ್ತಿಗೆ ಎತ್ಬಿಡುತ್ತೆ, ಸಗಾಯಿತು. ಸೂಪರ್ ಸ್ಪೈಸಿ, ಪರ್ಫೆಕ್ಟು. ತುಂಬಾ ಖಾರ ಇಲ್ಲ, ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಹಾಕಿರ್ತಾರೆ, ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಇಲ್ಲ, ಬಟ್ಟು ಆ ಪಂಚು ಫಸ್ಟ್ ಬೈಟು ನಾಲ್ಗೆ ಟಚ್ ಆಗ್ತಿದ್ದಂಗೆ ನಿಮಗೆ ಆ ಸ್ಪೈಸಸ್ದು ಫ್ಲೇವರ್ ಸೂಪರ್. ಇದರಲ್ಲಿ ನಾರ್ಮಲ್ಗಿಂತ ಚಿಕನ್ನು ಇನ್ನೂ ಟೆಂಡರ್ ಆಗಿರುತ್ತೆ, ಇನ್ನೂ ಜ್ಯೂಸಿಯಾಗಿರುತ್ತೆ ಚಿಲ್ಲಿ ಚಿಕನಲ್ಲಿ. ಆ ಖಾರಕ್ಕೆ ಹಸಿಮೆಣ್ಸಿನ್ಕಾಯ್ದು ಆ ಖಾರಕ್ಕೇ ಬೆಂದೋಗಿರ್ತದೇನೋ.
ಸೂಪರ್. ಖಾರದಲ್ಲೆಲ್ಲ ನಾನು ಕಾಂಪ್ರಮೈಸೇ ಮಾಡ್ಕೊಳಲ್ಲ, ನನಗೆ ಜಾಸ್ತಿ ಖಾರವಾಗಿರ್ಬೇಕು ಅನ್ನೋರಿಗೆ ಇದು ಗೊಜ್ಜು ಕೂಡ ಸೂಪರಾಗಿದೆ. ಇಲ್ಲಿ ಕಾರ್ನ್ಫ್ಲವರ್ ಬಳಸಿಲ್ಲ ಅನಿಸುತ್ತೆ ಜಾಸ್ತಿ. ಒಂದು ಕಡೆ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ನು, ನೀವು ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ಗೆ ಹೋದ್ರೂ ಕಾರ್ನ್ಫ್ಲೋರ್ನ ಹಾಕ್ತಾರೆ. ಕಾರ್ನ್ಫ್ಲೋರು ಸ್ವಲ್ಪ ಜಾಸ್ತಿನೇ ಹಾಕಿರ್ತಾರೆ ಥಿಕ್ನೆಸ್ ಬರೋದಕ್ಕೆ. ಅದೇನು ತಪ್ಪು ಅಂತ ಹೇಳಲ್ಲ, ಅದು ಹಾಕಿದ್ರೇ ಸ್ವಲ್ಪ ನಿಮಗೆ ಗಟ್ಟಿಯಾಗಿ ಬರೋದು. ಮೆಕ್ಕಕ್ಕೆ ಚೆನ್ನಾಗಿದೆ ಪಕ್ಕದಲ್ಲಿ ಹಾಕ್ಕೊಂಡು ಹಂಗೆ. ಸೊ ಗಂಟ್ಲು ಎಲ್ಲ ಖಾರ ಆಗೋಯ್ತು. ಈಗ ಲಾಸ್ಟ್ ಮಟನ್ಗೆ ಹೋಗುವ ಸಮಯ. ಚಿಕನೆಲ್ಲ ತಿಂದಾದಮೇಲೆ ಮಟನ್ಗೆ ಹೋಗಬೇಕು. ಯಾಕೆ ಹೇಳಿ, ಲಾಸ್ಟಲ್ಲಿ ಆ ಮಟನ್ದು ಫ್ಲೇವರ್ ಹಂಗೆ ಉಳ್ಕೊಬೇಕು ಬಾಯಲ್ಲಿ. ಸೊ ಅದಕ್ಕೋಸ್ಕರ ಅದರಲ್ಲೊಂದು ಪುಟಾಣಿ ನಲ್ಲಿ ಮೂಳೆ, ಮಟನ್ ಪೆಪ್ಪರ್ ಡ್ರೈಯಲ್ಲಿ ಯಥೇಚ್ಛವಾಗಿ ಕರಿಬೇವು ಸೊಪ್ಪು, ಈರುಳ್ಳಿ ಎಲ್ಲ ಎದ್ದು ಕಾಣಿಸ್ತಾ ಇದೆ. ಕಚ್ಚಿಬಿಡುವ, ಕ್ಯಾಮ್ರಾಗೆ ತೋರಿಸಿ. ಏನು ಕಷ್ಟಪ್ಪ, ಮಾಂಸ ಎಲ್ಲ ನೀಟಾಗಿ ಬಂದ್ಬಿಡ್ತು, ಒಂಚೂರು ಅಂದ್ಕೊಂಡಿಲ್ಲ ಮುಳೇಲಿ, ಸಗದ ಬೆಂದೋಗಿದೆ. ಆಮೇಲೆ ಪೆಪ್ಪರ್ ಹೀಟು ಸೂಪರ್, ದಪ್ಪ ಇರುತ್ತೆ ಸ್ವಲ್ಪ ಪೆಪ್ಪರ್ ಕಾಳುಗಳು, ಅದು ಸರಿಯಾಗೇ ಕೊಡುತ್ತೆ ಕೆಲಸನ. ಆಮೇಲೆ ಈರುಳ್ಳಿ ಸ್ವಲ್ಪ ಯಥೇಚ್ಛವಾಗಿದೆಯಲ್ಲ, ಆ ಈರುಳ್ಳಿ ಬೇಜಾನ್ ಸಿಕ್ಕಿದಾಗ ಅದು ಸ್ವಲ್ಪ ಅದರದ್ದು ಈರುಳ್ಳಿದು ಸಿಹಿ ಅಂಶ ಬರುತ್ತೆ ಸ್ವಲ್ಪ. ಬಟ್ ಹಂಗೇ ಆ ಪೆಪ್ಪರ್ದು ಹೀಟು ಮತ್ತೆ ಫಾಲೋ ಆಗುತ್ತೆ. ಆಮೇಲೆ ಆಬ್ವಿಯಸ್ಲಿ ಕರ್ಬೇವಿನ ಸೊಪ್ಪು, ಅದ್ರ ಫ್ಲೇವರು ಚೆನ್ನಾಗಿದೆ. ನನಗೆ ಇಷ್ಟ ಆಗಿ ಬಂದು ಮಟನ್ನು ಸಗದ ಬೇಯಿಸಿದ್ದಾರೆ, ಒಳ್ಳೆ ಎಳೆ ಮಟನ್ನು ನೋಡಿ. ಇದರಲ್ಲೂ ಅಷ್ಟೇ ನೀಟಾಗಿ ಬಂದ್ಬಿಡ್ತು, ಸೂಪರ್. ಖಾರ, ಪೆಪ್ಪರ್ದು ಖಾರ, ಈರುಳ್ಳಿ ಸಿಕ್ಕಿದಾಗ ಸಿಹಿ ಅಂಶ, ನನಗೆ ಕರ್ಬೇವಿನ ಸೊಪ್ಪು ಫ್ಲೇವರು, ಮಟನ್ ಪೆಪ್ಪರ್ ಡ್ರೈ. ಈಗ ಮೇಯ್ನಾಗೆ ಅವಾಗಿಂದ ಎಲೆ ಮೇಲೆ ಹಾಕ್ಬಿಟ್ಟು ಕಾಯಿಸ್ತಾ ಇದ್ದೀನಿ. ಮಟನ್ ಬಿರಿಯಾನಿಗೆ ಜಂಪ್ ಆಗ್ಬಿಡುವ. ಮಟನ್ ಬಿರಿಯಾನಿಗೆ ಹೋಗ್ಬಿಡೋಣ. ಮಟನ್ ಪೀಸಸ್ ಮಾತ್ರ ಸೂಪರ್ ಆಯಿತು. ಮಟನ್ ಪೆಪ್ಪರಲ್ಲಿ ಸಾಕತ್ತು ಇಷ್ಟ ಆಯಿತು. ಬಿರಿಯಾನಿನಲ್ಲಿ ಇದರಲ್ಲೂ ಅಷ್ಟೇ ಪುಟಾಣಿ ಮೂಳೆ ನೋಡಿ ನೀಟಾಗೆ ಬಿಡಿಸ್ತಾ ಇದ್ದರೆ ಮಾಂಸ ಮೂಳೆಯಿಂದ ನೀಟಾಗಿ ಬರ್ತದೆ, ಒಂಚೂರು ಅಂಟ್ಕೊಳಲ್ಲ. ಸಾಕಾದಾಗ ಬೆಂದಿದೆ ಅಂತ ಅರ್ಥ. ಪೀಸು ರೈಸು ಎಲ್ಲ ಒಟ್ಟಿಗೆ ಬೇಯಿಸೋದು. ಟೇಸ್ಟ್ ಮಾಡುವ. ಪೀಸಸ್ಸು ಮೆಲ್ಟಾಗೋಯ್ತು ಸೇಮ್ ಅದೇ ಥರ. ಈಗ ಫ್ರೈನಲ್ಲಿ ಆಮೇಲೆ ಸಾರು ಇದರಲ್ಲೆಲ್ಲ ಬಿಡಿ ನೀಟಾಗೆ ಬೆಂದೋಗುತ್ತೆ. ಮಾಂಸ ಬೇಯಿಸೋದು ಜಾಸ್ತಿ ಹೊತ್ತು ಬೇಯಿಸ್ತಾ ಇದೆ. ಬಿರಿಯಾನಿಯಲ್ಲಿ ಬೇಯಲಿದೆಯಲ್ಲ ಅದೇ ಇಂಪಾರ್ಟೆಂಟು. ರೈಸ್ ಜೊತೆಗೆ ಬೇಯಬೇಕು, ಕರೆಕ್ಟಾಗಿ ಬಂದಿರಬೇಕು. ಸೊ ಪರ್ಫೆಕ್ಟಾಗಿ ಬಂದಿದೆ. ಆಮೇಲೆ ಲೈಟಾಗಿ ಇನ್ನೊಂದೇನು ಅಂದರೆ ಚರ್ಬಿ, ಲೈಟಾಗೆ ಒಂದು ಲೇಯರ್ ಚರ್ಬಿ ಇರುತ್ತೆ ನೋಡಿ, ಸೂಪರ್. ಅಂದರೆ ಎಳೆ ಮಟನ್ನು ಬಳಸಿದ್ರೆ ನಿಮಗೆ ಬೇಗ ಕುಕ್ ಆಗಿಬಿಡುತ್ತೆ. ಇನ್ನು ಬಿರಿಯಾನಿಗೆ ಬರೋಂಗಿದ್ರೆ ಫ್ಲೇವರ್ಫುಲ್ಲಾಗಿರುತ್ತೆ. ಇದು ವೈಟ್ ಪಲಾವು, ವೈಟ್ ಬಿರಿಯಾನಿ ಎಲ್ಲ ನಿಮಗೆ ಮಸಾಲೆ ಭರಿತವಾಗೆ ಫುಲ್ ಖಾರವಾಗೆ, ಮಸಾಲೆ ಜಾಸ್ತಿ ಆ ಥರ ಏನೂ ಇರೋದಿಲ್ಲ, ಸಟಲಾಗಿರುತ್ತೆ. ಇದನ್ನು ಇಷ್ಟಪಡೋ ಗ್ರೂಪೇ ಬೇರೆ ಥರ. ನಿಮಗೆ ಈ ಮಸಾಲ ಪದಾರ್ಥಗಳ್ದು ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಈ ಏಲಕ್ಕಿ ಇದ್ರದ್ದು ಘಮ ಸ್ವಲ್ಪ ಜಾಸ್ತಿ ಫೀಲ್ ಆಗುತ್ತೆ. ಆಮೇಲೆ ಮಟನ್ ಫ್ಲೇವರ್ ಮೇಯ್ನಾಗೆ ಇದರಲ್ಲಿ. ಈ ವೈಟ್ ಬಿರಿಯಾನಿನಲ್ಲಿ ಮಟನ್ ಬಿರಿಯಾನಿನೇ ತುಂಬ ಜನರ ಫೇವ್ರೇಟು. ಇದನ್ನೇ ಜಾಸ್ತಿ ಟ್ರೈ ಮಾಡೋದು. ಎಷ್ಟೊಂದು ಜನ ಮಾಡೋದೇ ಇದು. ಚಿಕನಲ್ಲಿ ಇದನ್ನು ಜಾಸ್ತಿ ಟ್ರೈ ಮಾಡಲ್ಲ, ಯಾಕಂದರೆ ಮಟನ್ ಫ್ಲೇವರು, ಆ ಮಟನ್ ಏನು ಚರ್ಬಿ ಇರುತ್ತೆ ಅದರಲ್ಲಿ ಬೆಂದಿರೋದ್ರಿಂದ ಅದ್ರ ಫ್ಲೇವರು. ಈ ಒಂದು ಹಾರ್ಡ್ ಕೋರ್ ನಾನ್ ವೆಜ್ ಲವರ್ಸ್ ಇರ್ತಾರೆ ಗೊತ್ತಾ, ಮಟನ್ ಫ್ಲೇವರ್ನ ಟೇಸ್ಟ್ ಮಾಡಬೇಕು ನಾವು ಅನ್ನೋರು, ಅಂಥವರು ಈ ಥರ ಬಿರಿಯಾನಿನ ಚೂಸ್ ಮಾಡ್ತಾರೆ. ಚಿಕನ್ ಹಾಕಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ಬರೀ ಇದು ರೈಸ್ದು ಈ ಬಿರಿಯಾನಿದು ಏನು ಫ್ಲೇವರ್ ಇದೆ ಅದೇ ಬರುತ್ತೆ. ಸೊ ಆ ಮೀಟ್ ಫ್ಲೇವರ್ ಬರೋಲ್ಲ. ಚಿಕನ್ದು ಈಗ ಬ್ರಾಯ್ಲರ್ ಚಿಕನ್ ಯೂಸ್ ಮಾಡಿದ್ರೆ, ಅದೇ ವೈಟಲ್ಲಿ ನಾಟಿ ಕೋಳಿಯನ್ನು ಯೂಸ್ ಮಾಡಿಬಿಟ್ರೆ ಅದು ಅಷ್ಟೇ ಇದೇ ಲೆವೆಲ್ಗಿರುತ್ತೆ, ಮಟನ್ ಲೆವೆಲ್ಗೆ. ಸೊ ನಾವು ಯಾವಾಗಲೂ ಸಜೆಸ್ಟ್ ಮಾಡೋದು ವೈಟ್ ಬಿರಿಯಾನಿಯನ್ನು ತಿಂತೀರಾ ಎಲ್ಲ ಕಡೆ, ಎಲ್ಲೇ ಸಿಕ್ಕಿದ್ರೂ ಮಟನ್ ವೈಟ್ ಬಿರಿಯಾನಿ, ಮಟನ್ ವೈಟ್ ಪಲಾವ್ನೇ ಮಸ್ಟ್ ಟ್ರೈ, ಫ್ಲೇವರ್ಫುಲ್ಲಾಗಿ ಸವಿಬೇಕು ಅಂದರೆ. ಸೊ ಇದು ಆಬ್ವಿಯಸ್ಲಿ ಸಟಲಾಗಿರುತ್ತೆ, ಫ್ಲೇವರ್ಫುಲ್ಲಾಗಿರುತ್ತೆ. ಮಸಾಲೆ ಮಕ್ಕೋಡಿಯೋ ಥರ ಇರೋದಿಲ್ಲ. ಆ ಥರ ಇಷ್ಟಪಡೋರು ಕಣ್ಣು ಮುಚ್ಕೊಂಬಂದ್ಬಿಡ್ಬೋದು. ಘಮ ಅನ್ನೋ ಬಿರಿಯಾನಿ. ಇದಕ್ಕೆ ಮೊಸರು ಬಜ್ಜಿ ಅವಶ್ಯಕತೆ ಇಲ್ಲ. ಒಬ್ಬರು ಮೊಸರು ಬಜ್ಜಿ ಹಾಕೊಂಡು ಟ್ರೈ ಮಾಡ್ತಾರೆ, ಸ್ಪೈಸಿನೆಸ್ಸು ಇಲ್ಲ. ನೀವು ಗ್ರೇವಿ ಟ್ರೈ ಮಾಡ್ಬೋದು. ಸ್ವಲ್ಪ ಖಾರ ಬೇಕು ಅನ್ನೋರು ಶೇವಾ ಕೊಟ್ಟಿರ್ತಾರೆ, ಅದನ್ನು ಟ್ರೈ ಮಾಡ್ಬೋದು. ಇಲ್ಲ ನಾನು ಹೇಳ್ದಂಗೆ ಆ ಲೆಗ್ ಫ್ರೈದು ಗ್ರೇವಿ ಸೂಪರಾಗಿತ್ತು.
ಚಿಲ್ಲಿ ಚಿಕನ್ದು ಇನ್ನೂ ಅದ್ಭುತವಾಗಿತ್ತು. ಅದನ್ನೆಲ್ಲ ಕಲ್ಸ್ಕೊಂಡು ತಿಂತಿದ್ರೆ ಸಖತ್ತಾಗಿರುತ್ತೆ. ಸೊ ಅದನ್ನು ಖಾಲಿ ಮಾಡ್ಬಿಟ್ಟು ಒಂದು ಸಣ್ಣ ಬ್ರೇಕ್ ನಂತರ ಸಿಗೋದು. ಸೊ ಫೈನಲಾಗೆ ಎಲ್ಲ ಖಾಲಿ. ಎಲೆ ಮೇಲೆ ಒಂದಷ್ಟು ಮೂಳೆಗಳು. ನೀವು ಬಂದಾಗ ಆರ್ಡ್ರಾಗೆ ಹೇಳ್ಬಿಡ್ತೀನಿ ಏನು ನಾವು ತರಿಸಿದ್ರಲ್ಲಿ ಏನೇನು ಫಸ್ಟ್ ತಿನ್ನಬೇಕು, ಸೆಕೆಂಡ್ ತಿನ್ನಬೇಕು. ಫಸ್ಟ್ ಯಾವುದು ಚೆನ್ನಾಗಿತ್ತು, ಸೆಕೆಂಡ್ ಯಾವುದು ಚೆನ್ನಾಗಿತ್ತು ಅಂತ. ಮೊದಲನೇದು ಸ್ಟಾರ್ಟರ್ಸಲ್ಲಿ ಫಸ್ಟು ಇಷ್ಟ ಆಗಿದ್ದು ಬಂದು ಮಟನ್ ಪೆಪ್ಪರ್, ಅದಾದಮೇಲೆ ಚಿಲ್ಲಿ ಚಿಕನ್, ಅದಾದಮೇಲೆ ಲೆಗ್ ಫ್ರೈ, ಅದಾದಮೇಲೆ ಕಬಾಬ್. ಸೊ ಈ ಆರ್ಡ್ರಲ್ಲಿ ನಮ್ಮ ಫೇವ್ರೇಟ್ ನಮ್ಗೆ ಇಷ್ಟ ಆಗಿದ್ದು ಪೆಪ್ಪರ್ ಚಿಕನ್. ಅದು ಸಖತ್ತಾಯಿತು. ಆ ಗೊಜ್ಜನ್ನು ಬಿಡಲಿಲ್ಲ ಲಾಸ್ಟಲ್ಲಿ. ಮತ್ತು ಚಿಲ್ಲಿ ಚಿಕನ್ ಗೊಜ್ಜಲ್ಲೂ ಬಿರಿಯಾನಿ ತಿಂದೆ, ಅದ್ಭುತವಾಗಿತ್ತು. ಅದಾದಮೇಲೆ ಮೇಯ್ನಾಗೆ ಇದು ಸ್ಟಾರ್ಟರ್ಸ್ ಆಯಿತು. ಬಟ್ ಮೇಯ್ನಾಗೆ ಬರಬೇಕಾಗಿರೋದು ಇಲ್ಲಿ ಬಂದು ಬಿರಿಯಾನಿ ತಿನ್ನೋಕ್ಕೋಸ್ಕರ. ಅದು ಮಟನ್ ಬಿರಿಯಾನಿ ಆಗಿರ್ಬೋದು, ಚಿಕನ್ ಬಿರಿಯಾನಿ ಆಗಿರ್ಬೋದು. ಬಟ್ ನಾನು ಸಜೆಸ್ಟ್ ಮಾಡೋದು ಮಟನ್ ಬಿರಿಯಾನಿ ಮಸ್ಟ್ ಟ್ರೈ. ಸೊ ನಿಮ್ಮ ಮಟನಿನ ಫ್ಲೇವರು ರೈಸಿನ ಕಣಕಣಕ್ಕೂ ಹಿಡಿದಿರುತ್ತೆ. ಪ್ಲಸ್ಸು ಆ ಸಟಲ್ ಆದ ರೈಸು, ಆ ಸ್ಪೈಸಸ್ದು ಘಮ ಅಷ್ಟೇ. ಜಾಸ್ತಿ ಮಸಾಲೆ ಇಲ್ಲ, ಜಾಸ್ತಿ ಖಾರ ಇಲ್ಲ. ಜಾಸ್ತಿ ಮಸಾಲೆ ಜಾಸ್ತಿ ಖಾರ ಬೇಕು. ಮಸಾಲೆ ಅಂದರೆ ನಮಗೆ ಮಸಾಲೆ ಇದ್ರೇ ಅದು ಬಿರಿಯಾನಿ ಅನ್ನೋ ಬರೋಕ್ಕೋಗ್ಬಿಡಿ. ಸಟಲ್ಲಾಗಿ ತಿನ್ನೋರು. ಸೊ ನನಗೆ ಜಾಸ್ತಿ ಖಾರ ಇರಬಾರ್ದು, ಜಾಸ್ತಿ ಮಸಾಲೆ ಇರಬಾರ್ದು, ಸಟಲ್ಲಾಗಿರಬೇಕು, ಸ್ವಲ್ಪ ಫ್ಲೇವರ್ಫುಲ್ ಆಗಿರಬೇಕು ಅನ್ನೋರು ಮಾತ್ರ ಬರಬೇಕು. ಸೊ ಅವ್ರಿಗೆ ಅಂತ ಮಾಡಿರೋದು ವೈಟ್ ಬಿರಿಯಾನಿ. ಸೊ ತುಂಬ ವರ್ಷಗಳಿಂದ ಮಾಡ್ಕೊಂಬರ್ತಾಯಿದ್ದಾರೆ. ಬಿರಿಯಾನಿಗೋಸ್ಕರ ಫೇಮಸ್ಸು. ಬಂದಾಗ ಟ್ರೈ ಮಾಡಿ. ಅಕಸ್ಮಾತ್ ಬ್ರೇಕ್ಫಾಸ್ಟ್ ತಿನ್ನಬೇಕು ಅಂದ್ಕೊಂಡಿರೋರು ಸಂಡೇಸ್ ಬರಬೇಕಾಗತ್ತೆ. ಸಂಡೇಸ್ ಮಾತ್ರ ಬ್ರೇಕ್ಫಾಸ್ಟ್ ಮಾಡ್ತಾರೆ, ಇಡ್ಲಿ ಮತ್ತು ಕಾಲು ಸೊಪ್ಪೆಲ್ಲನೂ. ಸೊ ಈ ವಿಡಿಯೋನ ಇಷ್ಟ ಆಗಿದರೆ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ಇನ್ಫಾರ್ಮೇಷನ್ ಎಲ್ಲ ಗೊತ್ತಾಗಲಿ. ಸುತ್ತಮುತ್ತ ಯಾರು ಇದ್ದೀರಾ ಇನ್ನೂ ಗೊತ್ತಿಲ್ಲ ಜಾಗದ ಬಗ್ಗೆ ಅಂದರೆ ಅವ್ರಿಗೆ ಶೇರ್ ಮಾಡಿ. ಈ ಥರ ಬಿರಿಯಾನಿ ಯಾರಿಗಿಷ್ಟ ವೈಟ್ ಬಿರಿಯಾನಿ ಅವರಿಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮಗೆ ವೈಟ್ ಬಿರಿಯಾನಿ ಇಷ್ಟನಾ, ಗ್ರೀನ್ ಬಿರಿಯಾನಿ ಇಷ್ಟನಾ, ಇಲ್ಲ ಅಂದರೆ ಕೆಂಪು ಬಿರಿಯಾನಿ ಇಷ್ಟ ಅಂತ. ಸೊ ಎಲ್ಲ ಥರ ಇದೆ. ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ. ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ. ನಮಸ್ಕಾರ.